ಅವರ್ ಚಾನಲ್. ಸೊ ಎಲ್ರಿಗೂ ಮುಂಜಾನೆಯ ಶುಭೋದಯಗಳು. ಸೊ ಹಾಗೆ ಇವತ್ತು ಡೇಟ್ ಬಂದು 20 ಮಾರ್ಚ್ ಗುರುವಾರ. ಆ ಟೈಮ್ ಬಂದು 7:15 ಆಗಿದೆ. ಸೊ ಯಥಾ ಪ್ರಕಾರ ನಿನ್ನೆ ಯಾವ ರೀತಿ ಡ್ಯೂಟಿ ಮಾಡಿದೆ ಸೊ ಆ ವಿಡಿಯೋನ ನೀವು ನೋಡಿರ್ಬೋದು. ಸೊ ನೋಡಿಲ್ಲ ಅಂತಂದರೆ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡಬಹುದು. ಸೊ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಸೊ ಇವತ್ತು ಕೂಡ ಬೈಕ್ ಟ್ಯಾಕ್ಸಿಯಲ್ಲಿ ಎಷ್ಟು ಅರ್ನಿಂಗನ್ನು ಮಾಡ್ತೀನಿ, ಸೊ ಯಾವ್ಯಾವ ರೀತಿ ಕಾಂಪ್ಲಿಮೆಂಟ್ರಿ ರೈಡ್ ಬೀಳ್ತವೆ, ಸೊ ಎಷ್ಟು ಅರ್ನ್ ಮಾಡ್ತೀನಿ. ಸೊ 7:16 ಆಗಿದೆ, ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವಾಗ. ಸೊ ಮೊದಲನೇ ರೈಡು. ಸೊ ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದಂಗೆ 10 ರೈಡನ್ನ ಕಂಪ್ಲೀಟ್ ಮಾಡಿದೆ. ಸೊ 10 ರೈಡ್ಗೆ ಸೊ ಅಮೌಂಟು ಸೊ ಲಾಸ್ಟಲ್ಲಿ ಹೇಳಿದ್ದೀನಿ, ಹೋಗಿ ನೋಡ್ಬೋದು. ಪೆಟ್ರೋಲು ಕೂಡ ರನ್ನಿಂಗು ಕೂಡ ಅಷ್ಟೇ ಆಗಿರೋದು. ಇವತ್ತು ಕೂಡ ಪೆಟ್ರೋಲು ರೆಡ್ಡಲ್ಲಿದೆ. ಇವಾಗ ಹೋಗಿ ಪೆಟ್ರೋಲ್ನ ಹಾಕಿಸ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ಬನ್ನಿ, ಸ್ವಲ್ಪ ಗಾಡಿಗೂ ಪೆಟ್ರೋಲ್ ಹಾಕೊಳ್ಳೋಣ, ನಾವು ಪೆಟ್ರೋಲ್ ಹಾಕೋಣ. ಅಂದರೆ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಸೊ ರೆಡಿ ಆಗೋಣ, ಯಾವ ರೈಡ್ ಎಲ್ಲಿಗೆ ಬೀಳುತ್ತೆ ಅಂತ. ಬನ್ನಿ, ನಿಮಗೆ ಫಸ್ಟ್ ರೈಡ್ ಬಿದ್ದ ತಕ್ಷಣ ಸಿಗ್ತೀನಿ. ಓಕೆ, ಟಿನ್ ಫ್ಯಾಕ್ಟ್ರಿ ಅಂತ 23 ಕಿಲೋಮೀಟ್ರಿಗೆ ಹೋಗಿ ಡ್ರಾಪ್ ಮಾಡೋಣ. ಇಲ್ಲಿಂದ ಪೆಟ್ರೋಲ್ ಹಾಕ್ಕೊಂಡು ಡ್ರಾಪ್ 240 ಅಂದರೆ 216 ರೂಪಾಯಿ ನನಗೆ ಬಂದಿರೋದು. ಓಕೆ ಬನ್ನಿ, ಇವಾಗ ಎರಡನೇ ರೈಡು ಯಾವ ಕಡೆ ಬೀಳುತ್ತೆ ನೋಡೋಣ. 8:34 ಆಯಿತು. ಫೋಟೋ ಯಾವ್ದು ಇಲ್ಲಿಂದ ಹೋಗೋಣ. ಇವಾಗ ಆನ್ ಮಾಡಿಕೊಂಡು ಹೊರಡೋಣ. ಚಾರ್ಜ್ ಆಯಿತು. ಡ್ಯೂಟಿನ ಡ್ರಾಪ್ ಮಾಡ್ತಾ ಇದ್ದೀನಿ. 290 300 300 ರೂಪಾಯಿ ಮಾಡಿ. ನಾನು ಓಟಿ ಪೇ 5893 ರ್ಯಾಪಿಡೋದಲ್ಲಿ ಎರಡನೇ ಅದನ್ನು ಡ್ರಾಪ್ ಮಾಡಿ 140 ರೂಪಾಯಿ ಡ್ರಾಪ್ ಮಾಡಿದೆ. ಇವಾಗ 4ನೇ ರೈಡ್ ಬಿದ್ದಿದೆ. 4432 ಕುಮಾರಪುರ 5ನೇ ಡ್ಯೂಟಿ ಆದಮೇಲೆ ಮತ್ತು ಡ್ಯೂಟಿ ಮಾಡಿಲ್ಲ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಇಲ್ಲೇ ಮನೆ ಹತ್ರ ಬಂದೆ, ಹಂಗೆ ಅಲ್ಲಿಂದ 11-12 ಗಂಟೆ ಆಗಿತ್ತು. ಸೊ ಡ್ಯೂಟಿ ಮುಗಿಸ್ಕೊಂಡು ಸ್ವಲ್ಪ ಮನೆ ಹತ್ರ ಬಂದೆ, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ನೆನ್ನೆ ಪೆಂಡಿಂಗ್ ಇತ್ತು. ಹಾಗಾಗಿ ಸೊ ಆ ಕೆಲಸನ 12, 1, 2 ಸೊ 3 ಅವರ್ ಆಯಿತು, 3.5 ಅವರ್ ಆಯಿತು. ಸೊ ಇಲ್ಲೇ ಇದ್ದೆ, 3 ಅವರಿಂದ ಡ್ಯೂಟಿ ಮಾಡಿಲ್ಲ. 3.5 ಅಂದರೂ ಒಂದು ಮ್ಯಾಕ್ಸಿಮಮ್ ಒಂದು 600-700 ರೂಪಾಯಿ ಅಂತೂ ಆಗ್ತಿತ್ತು. ಸೊ ಬಟ್ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡೆ. ಇವಾಗ ಟೈಮ್ ಬಂದು 2:21 ಆಗಿದೆ. ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಆಲ್ರೆಡಿ ಬಿದ್ದಿತ್ತು ಮನೆ ಹತ್ರ, ಸೊ ಅದನ್ನು ಪಿಕ್ ಮಾಡೋಕ್ಕಾಗಲಿಲ್ಲ, ಬೇರೆ ತೊಗೊಂಡ್ರು. ಶ್ರೀರಾಮ್ಪುರ 250 ರೂಪಾಯಿನೂ ಹೆಚ್ಚು ಕಡಿಮೆ 250 ರೂಪಾಯಿ ಆಗ್ತಿತ್ತು. ಓಲಾದಲ್ಲಿ ಬಿದ್ದಿತ್ತು. ಓಲಾದಲ್ಲಿ ಫಸ್ಟ್ನೇ ಡ್ಯೂಟಿನೇ ಹೋಯಿತು. ಸೊ ನಾನು ಬೆಳಗ್ಗೆಯಿಂದ ಮಾಡಿರೋದು ರ್ಯಾಪಿಡೋದಲ್ಲೇ. ಬನ್ನಿ ಇವಾಗ. ಸೊ 5ನೇ ರೈಡ 4ನೇ ರೈಡ ಇದು 6ನೇ ರೈಡ. ಸೊ ನನಗೆ ಕನ್ಫ್ಯೂಸ್ ಆಗ್ತೈತೆ. ಓಕೆ 4. ಓಕೆ ಇವಾಗ 5ನೇ ರೈಡು. ಇಲ್ಲಿಂದ
ಯಾವ ಕಡೆ ಬೀಳುತ್ತೋ, ಸೊ ಎಷ್ಟು ರೂಪಾಯಿ ಬೀಳುತ್ತೆ ಅಂತ ಸೊ ಪಿಕ್ ಮಾಡಿದ ಮೇಲೆ ಹೇಳ್ತೀನಿ. ಸೊ ಸಿಗ್ತೀನಿ ನಿಮ್ಗೆ ಆಮೇಲೆ. ಓಕೆ, ಇವಾಗ ಒಂದು ಮಾರತಹಳ್ಳಿಗೆ ಬಿತ್ತು. ಅದು ರ್ಯಾಪಿಡೋದಲ್ಲೇ 240 ರೂಪಾಯಿ ಏನೋ ತೋರಿಸ್ತು. ಹಾಗೆ ಬಂದ್ಬಿಡುದ ಮೊಬ್ಸೊಳೆ ಮಗನ ತೊಗೊಂಬಂದು ಕೇಟ. ಪಿಕಪ್ ಬಂದು 1 ಕಿಲೋಮೀಟ್ರ್ ಇದೆ. ಸೊ ಕಸ್ಟಮರ್ಗೆ ಮೆಸೇಜ್ ಮಾಡಿದ್ದೀನಿ ಬರ್ತಾ ಇದ್ದೀನಿ ಅಂತ. ಹೋಗಿ ಪಿಕ್ ಮಾಡ್ಕೊಂಡು ಬನ್ನಿ ಫಸ್ಟು. ಓಕೆ, 25 ಕಿಲೋಮೀಟ್ರು. ಇದ್ದೀನಿ 270 267 ಆಗಿದೆ. ಸೊ ಹಂಗೆ ಇಲ್ಲೊಂದು 10 ನಿಮಿಷ ನಿಂತ ಮೇಲೆ, 10 ನಿಮಿಷ ಯಾಕೆ ಒಂದು 20 ನಿಮಿಷ ವೇಟ್ ಮಾಡಿದ್ಮೇಲೆ ಇವಾಗ ಸ್ಯಾಡೋ ಫೆಕ್ಟ್ ಅದರಲ್ಲಿ ಸೊ ಅಂದರೆ ಊಬರ್ ಅಟ್ಯಾಚ್ ಇದೆ. ಸೊ ಇವಾಗ ಊಬರ್ ಅಟ್ಯಾಚ್ ಕಡೆಯಿಂದ ಆ ಒಂದು ಬನ್ನೇರುಘಟ್ಟ ರೋಡ್ಗೆ ಬಿತ್ತು. 240 ರೂಪಾಯಿ ಏನೋ ತೋರಿಸ್ತು. ಸೊ ಇವಾಗ ಹೋಗಿ ಪಿಕಪ್ ಮಾಡೋಣ ಬನ್ನಿ. ಇದರಿಂದ 1 ಕಿಲೋಮೀಟ್ರ್ ಇದೆ. ಟ್ರಾಫಿಕ್ ಬೇರೆ ಜಾಮು, ಬ್ರೋಕ್ ಫೀಲ್ಡ್ ಹತ್ರ. ಹೋಗಿ ಪಿಕಪ್ ಮಾಡ್ಕೊಂಡು 25 ಕಿಲೋಮೀಟ್ರ್ ಏನೇ ಇದೆ ತೊಗೊಂಡು ಬನ್ನಿ ಇವಾಗ. ಬನ್ನಿ, 6ನೇ ಡ್ಯೂಟಿನ ಕಂಪ್ಲೀಟ್ ಮಾಡಿದೆ ಇವಾಗ. ಸೊ ಎಷ್ಟಾಯ್ತಪ್ಪ ಅಂದರೆ 242 उधर करो वो उसका. ಓಕೆ, 242 ರೂಪಾಯಿ ಆಯಿತು. ಸರ್ ಹೆಲ್ಮೆಟ್ ಅರೆ ಥ್ಯಾಂಕ್ ಯು. ಓಕೆ ಬನ್ನಿ, ಇವಾಗ ಇಲ್ಲಿಂದ 7ನೇ ಡ್ಯೂಟಿ ಯಾವ ಕಡೆ ಬೀಳುತ್ತೆ ನೋಡೋಣ. OTP 2961. रेलवे स्टेशन है क्या? रेलवे स्टेशन क्या सर? ओके ಓಕೆ ಬನ್ನಿ, ಇವಾಗ KSR ಬಂದಿದೆ. 13 ಕಿಲೋಮೀಟ್ರ್ ಹೋಗಿ ಡ್ರಾಪ್ ಮಾಡೋಣ ಬನ್ನಿ. पेपर इधर उधर पे स्कैनर के 13 ಕಿಲೋಮೀಟ್ರಿಗೆ 165 ಆಗಿದೆ. ಯಲಹಂಕ ನ್ಯೂಟೌನ್. ತೊಗೊಳ್ಳಿ, ಲಾಕ್ ತೆಗಿರೋದು ಮತ್ತೆ ಯಾರು ತೊಗೊಂಡೋಗ್ಯಾರ. ಇನ್ನೊಂದ್ಸಲ ಲಾಕ್ ತೆಗೆದು ನೋಡಿ ನೋಡ್ಕೊರಿ. ಯಾಕೋ ಎದುರೆದ್ರೆ ಮಾಡಿದ್ರಿ ಮತ್ತೆ ಓಲಾದಾಗ ಅಷ್ಟ ಮಾಡಿದ್ರಲ್ಲ. ಕೊಡ್ರಿ ಶೇರ್ ಲೈವ್ ಲೊಕೇಶನ್ ನೋಡ್ರಿ. ಹಾಂ ಹಾಂ, ಇಲ್ಲ ನಂದೇ ಬಿಡಿ, ಗಾಡಿ ನಂಬರ್ ನಂದೇ. ಓಕೆ, ನಂದು ಬಾಗಲಕೋಟೆ
ಬಾಗಲಕೋಟೆ ಸಿಮಿಕೇರಿ ಓಕೆ. ಇಲ್ಲಿಂದ ಇವಾಗ 15 ಕಿಲೋಮೀಟ್ರ್ ಇದೆ. ಯಲಹಂಕ ನ್ಯೂ ಟೌನು. ಬನ್ನಿ ಇವಾಗ ಹೋಗಿ ಡ್ರಾಪ್ ಮಾಡೋಣ. ರೂಢಿ ಆಗ್ಬಿಟ್ಟದ್ರಿ. $180 ಮೀಟ್ರ್ 180 ಆಗಿದೆ. 180 ಅಲ್ಲಿ ಇದ್ದಷ್ಟು ಸಾಕು. ಇಲ್ಲಿಂದ ಬಿಡ್ಲ ಮತ್ತೆ ಹೋಗಿ ಬಿಡ್ರಿ. ಇಲ್ಲ ಬರೋದು ಲೇಟ್ ಆಗುತ್ತೆ. ಹೌದ್ರಾ? ನಾನು ಹೋಲ್ರಿ ಸರ್ ಹಂಗಾದ್ರೆ. ಓಕೆ ಥ್ಯಾಂಕ್ಸ್ ಸರ್. ಒಳ್ಳೆ ಕಂಪ್ನಿ ಕೊಟ್ಟು. ಓಕೆ ಥ್ಯಾಂಕ್ಸ್. ಇರಲಿಲ್ಲ ಸರ್. ಓಕೆ ಇವಾಗ $180 ಪೊಲೀಸು ಯಾದಗಿರಿ ಪೊಲೀಸರವರು. ಸೊ ನಾನು ಮೊದಲು ಕಂಪ್ನೀಲಿ ಕೆಲಸ ಮಾಡಿದಂಥವ್ರು ನಮ್ಮ MD ಸಾಹೇಬರಿಗೆ ತುಂಬ ಆತ್ಮೀಯವರು. ಸೊ ನಮ್ಮ ಸಾಹೇಬ್ರು ನೋಡ್ತಾಯಿದ್ರೆ ನೋಡ್ಬೋದು. ಸೊ KKB ಅಂತ KKB ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಲಬುರ್ಗಿ. ಸೊ ಅಲ್ಲಿಂದ ಬೆಳಗಾಂ ಸ್ಮಾರ್ಟ್ ಸಿಟಿ ರೋಡ್ನ ಮಾಡಿ ಸ್ವಲ್ಪ ಏನೋ ಗಾಡಿ ಕಾರ್ನ ಟಚ್ ಮಾಡಿದೆ ಅಂತ ಏನೋ. ಸೊ ನನಗೆ ಅದು ಫೀಲ್ ಆಗಿ ಸೊ ನಾನೇ ಅಲ್ಲಿಂದ ಕೆಲಸನ ಬಿಟ್ಟು ಬಂದೆ. ಸೊ ಇವಾಗ ಅದ್ರ ಬಗ್ಗೆನೇ ಹಂಗೆ ಮಾತಾಡ್ಕೊಂಡ್ಬಂದ್ವಿ. ಸೊ ಹಾಗೆ ನಮ್ಮ ಬಾಸ್ ನಮ್ಮ PM ಸರ್ನು ಕೂಡ ಸೊ ನೆನೆಸ್ಕೊಂಡು ಮಾತಾಡಿಕೊಂಡು ಬಂದ್ವಿ. ಬನ್ನಿ ಇವತ್ತಿನ ಡ್ಯೂಟಿನ ಎಂಡ್ ಮಾಡುವಂಥ ಟೈಮ್ ಆಯಿತು. ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ. ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು 7:15 ಅನ್ಕೊತೀನಿ. ಸೊ ನೆನಪಿಲ್ಲ, 7:15 ಅನ್ಕೊತೀನಿ. ಇವಾಗ 7 ಗಂಟೆ ಕರೆಕ್ಟಾಗಿ 12 ಅವರ್ ಕೆಲಸನ ಮಾಡಿದ್ದೀನಿ. ಡ್ಯೂಟಿ ಅನ್ನೋ ಹಿಂಗೆ ಬೀಳ್ತಾ ಇದ್ದಾವೆ. ಸೊ ಬೇಡ. ಓಲಾದಲ್ಲಿ $168. ಓಲಾದಲ್ಲಿ ಒಂದು ಸಾಡಾ ಫಿಕ್ಸಲ್ಲಿ ಒಂದು, ರ್ಯಾಪಿಡೋದಲ್ಲಿ 6, ಓಲಾದಲ್ಲಿ ಬಂದು $169. ಇಲ್ಲಿಂದ ರ್ಯಾಪಿಡೋದಲ್ಲಿ $1169 ಮತ್ತು ಶಾಡೋ ಫಿಕ್ಸಲ್ಲಿ $134. ಇವತ್ತಿನ ಸಂಪಾದನೆ ಎಷ್ಟಾಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಮುಂದೆ ಚಾಲೆಂಜಿಂಗ್ ವಿಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಸೊ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ಸಂಪಾದನೆ. ಇವತ್ತು ಗುರುವಾರ, ಇವತ್ತಿನ ಸಂಪಾದನೆ ಇದು. ಸೊ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಸೊ ಮುಂದಿನ ಅರ್ನಿಂಗ್ ಜೊತೆಗೆ ನಿಮಗೆ ಮತ್ತೊಂದು ವಿಷಯನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇವಾಗ ಡ್ಯೂಟಿನ ಆಫ್ ಮಾಡುವಂಥ ಸಮಯ ಆಯಿತು. ಇಲ್ಲೇ ಎಲ್ಲಾದರೂ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಅಲ್ಲಿಂದ ಮನೆ ಕಡೆ ಹೋಗ್ತಾ